आज जो ये हमारे नीलकंठ राव साहब के साथ जो अन्याय हुआ है, ये हमारे लोगों को, हमारे जो उनके अभिमान है उनको बहुत दुख हुआ है कि ये एक जो उनका पप्पा भी जो शासक एक एमएलए है और बेटा भी एचके सोसाइटी का प्रेसिडेंट मेंबर था, उसके बाद भी दिल्ली में उनका नाम सिलेक्शन होके यहाँ पे जो रिजेक्ट हुआ है, पूरा गुलबर्गा को बहुत अफसोस है। इसके लिए हम एक प्रतिभटना करके कांग्रेस सरकार को बोलना चाह रहे हैं कि हमारे नीलकंठ मुलगे साहब एक बहुत होराटागार आदमी है और समाज सेवा एक आदमी है। ऐसे आदमी को आप लोग धोखा मत दीजिए और जल्द से जल्द वो जो केकेआरटीसी का जो चेयरमैनशिप है उनको वापिस दीजिए, हमारा मांग है ये। अगर नहीं दिए तो सर आगे क्या? नहीं दिए तो बहुत बड़ा धरना होगा। ये खाली ट्रेलर है, अभी हमारे साहब ने अभी डिस्कशन कर्नाटक में कर रहे हैं, पूरा गुलबर्गा में हमारा होराಟ रहेगा। अभी ದಿವಸ ಈ ಕಲಬುರಗಿ ಮಹಾನಗರದಲ್ಲಿ ನೀಲಕಂಠರಾವ್ ಮೂಲ್ಗೆ ಅಭಿಮಾನಿಗಳ ಸಂಘ ಮತ್ತು ಬಹುಜನ ಹೋರಾಟ ಸಮಿತಿಯ ಸಂಘಟನೆ ಒಂದು ಜಂಟಿ ಆಶ್ರಯದಲ್ಲಿ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ತೇವೆ. ಏನಂದ್ರೆ ಮಾನ್ಯ ನೀಲಕಂಠರಾವ್ ಮೂಲ್ಗೆ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಹೋರಾಟ ಮಾಡುವುದರ ಮುಖಾಂತರ ಕೆಳ ಹಂತದಿಂದ ಅವರು ಪಾರ್ಟಿಯನ್ನು ಕಟ್ಟಿದ್ದಾರೆ. ಆ ಪಾರ್ಟಿಯಲ್ಲಿ ಇರ್ತಕ್ಕಂಥ ದಲಿತರಾಗಲಿ, ಶೋಷಿತರಾಗಲಿ, ಹಿಂದುಳಿದವರು, ಅಲ್ಪಸಂಖ್ಯಾತರ ವರ್ಗದ ಶೋಷಿತ ಕಲ್ಯಾಣಕ್ಕಾಗಿ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸರ್ಕಾರ ಏನಪ್ಪ ಅವರಿಗೆ ಅನ್ಯಾಯ ಮಾಡಿದೆ. ಅದಕ್ಕೆ ಅವರು ಬರ್ತಕ್ಕಂಥ ಒಂದು ವಾರದ ಒಳಗಾಗಿ ಅವರಿಗೆ ನೀಲಕಂಠರಾವ್ ಮೂಲ್ಗೆ ಅವರಿಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಸೂಕ್ತ ಸ್ಥಾನಮಾನ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ನಿರ್ಲಕ್ಷ್ಯತನ ಮತ್ತು ವಿಳಂಬ ನೀತಿ ತೋರಿದ್ದೇ ಆದರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಸ್ವರೂಪವಾದಂಥ ಹೋರಾಟ ಮಾಡೋದ್ರ ಮುಖಾಂತರ ಮತ್ತು ಕಲಬುರಗಿ ಬಂದ್ ಕರೆ ಮಾಡೋದ್ರ ಮುಖಾಂತರ ಇನ್ನೂ ಹೋರಾಟ ಮತ್ತು ಈ ಚಳವಳಿಯನ್ನ ನಾವು ಉಗ್ರ ಸ್ವರೂಪದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅದರಂತೆ ಈ ಕಳೆದ ಒಂದು ವಾರದ ಹಿಂದೆ ಅವರಿಗೆ ಇದು KSRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಬಟ್ ದಿಢಾರ್ನ ಏನಪ್ಪಾ ಅಂತಂದ್ರೆ ಆ ಹೆಸರನ್ನ ರದ್ದುಪಡಿಸಿ ಇಲ್ಲಿರ್ತಕ್ಕಂಥ ಅಫಜಲ್ಪುರ್ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸುಪುತ್ರರಾದಂಥ ಅರುಣಕುಮಾರ್ ಪಾಟೀಲ್ ಮಾಡಿದ್ದಾರೆ. ಅವ್ರಿಗೆ ಮಾಡಿದ್ರೆ ನಾವು ವಿರೋಧ ಇಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ KPC ಸದಸ್ಯರಿದ್ದಾರೆ, HKDBದು ಅಲ್ಲಿ ಸರ್ವ ಮಂಡಳಿ ಸದಸ್ಯರಿದ್ದಾರೆ ಮತ್ತು ಅವ್ರ ಅಪ್ಪವರು ಶಾಸಕರಾಗಿದ್ದಾರೆ. ಮತ್ತೆ ಪದೇ ಪದೇ ಕಾಂಗ್ರೆಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತೊಂದು ದಿನ ಅವರ ಶಾಸಕರಾಗಿದ್ದಾರೆ, ಅರುಣಕುಮಾರ್ ಪಾಟೀಲ್ ವಿವಿಧ ಒಂದು ಸದಸ್ಯರಾಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಕೊಟ್ಟು ಇವತ್ತ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ನೀಲಕಂಠರಾವ್ ಮೂಲ್ಗೆ ಅವರಿಗೆ ಇದು ಅನ್ಯಾಯ ಮಾಡಿದ್ದು ಇದು ಸರಿಯಲ್ಲ. ಇದು ಏನೋ ಒಂದು ಇಲ್ಲಿ ಪಿತೂರಿ ನಡೆದಿದೆ ಅಂತಕ್ಕಂಥದ್ದು ಕೂಡ ಅವರ ಅಭಿಮಾನಿ ಬಳಗದಲ್ಲಿ ಎಲ್ಲೋ ಒಂದು ಗೊಂದಲಕ್ಕೆ ಈಡಾಗಿದೆ. ಅದಕ್ಕೆ ಇದನ್ನು ಕೂಡಲೇ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸರಿಪಡಿಸಬೇಕು. ಇಲ್ಲದಿದ್ದರೆ ನಾವು ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುವವರೆಗೂ ಕೂಡ ನಾವೇನಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಹಂತವಾದಂತಹ ಹೋರಾಟವನ್ನ ಮಾಡಲಿಕ್ಕೆ ಅನಿವಾರ್ಯವಾಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ.